ಅಲ್ಲಿ ಶಿವನನ್ನು ಆವಾಹಿಸಿ ಯಥೋಚಿತ್ತ ರೀತಿಯಿಂದ ಅವನ ಮಾನಸಿಕ ಪೂಜೆಯನ್ನು ಮಾಡಲಿ. ಬಳಿಕ ಕೈ ಮುಗಿದು ಮಹಾದೇವನನ್ನು ಇಂತು ಪ್ರಾರ್ಥಿಸಲಿ. ಪ್ರಭೋ, ನೀನು ನಿತ್ಯ ಇಲ್ಲಿ ವಿರಾಜಮಾನನಾಗು. ಹೀಗೆ ಪ್ರಾರ್ಥಿಸಿ ಮನಸ್ಸಿನಲ್ಲೇ ಶಿಷ್ಯನು ಭಗವಾನ್ ಶಂಕರ್ನ ತೇಜದಿಂದ ಪ್ರಕಾಶಿತನಾಗುತ್ತಿದ್ದಾನೆ ಎಂದು ಭಾವಿಸಬೇಕು. ಬಳಿಕ ಪುನಃ ಶಿವನನ್ನು ಪೂಜಿಸಿ ಶಿವಸ್ವರೂಪಿಣಿ ಶೈವಿ ಆಜ್ಞೆಯನ್ನು ಪಡೆದು ಗುರುವು ಶಿಷ್ಯನ ಕಿವಿಯಲ್ಲಿ ನಿಧಾನವಾಗಿ ಶಿವಮಂತ್ರವನ್ನು ಉಚ್ಚರಿಸಲಿ. ಶಿಷ್ಯನು ಕೈ ಮುಗಿದುಕೊಂಡು ಆ ಮಂತ್ರವನ್ನು ಕೇಳಿ ಅದರಲ್ಲಿ ಮನಸ್ಸನ್ನು ನೆಟ್ಟು ಶಿವಾಚಾರ್ಯನ ಆಜ್ಞೆಯಂತೆ ನಿಧಾನವಾಗಿ ಅದರ ಆವೃತ್ತಿಯನ್ನು ಮಾಡಲಿ. ಮತ್ತೆ ಮಂತ್ರಜ್ಞಾನ ಕುಶಲ ಆಚಾರ್ಯನು ಶಾಕ್ತ ಮಂತ್ರವನ್ನು ಉಪದೇಶಿಸಿ ಅದನ್ನು ಸುಖವಾಗಿ ಉಚ್ಚಾರ ಮಾಡಿಸುತ್ತಾ ಶಿಷ್ಯನ ಕುರಿತು ಮಂಗಳ ಭಾವನೆ ಮಾಡಲಿ. ಅನಂತರ ಸಂಕ್ಷೇಪದಿಂದ ವಾಚ್ಯ ವಾಚಕ ಯೋಗ ಅನುಸಾರ ಈಶ್ವರ ರೂಪಿ ಮಂತ್ರವನ್ನು ಉಪದೇಶಿಸಿ ಯೋಗಾಸನದ ದೀಕ್ಷೆಯನ್ನು ಮಾಡಲಿ. ಬಳಿಕ ಶಿಷ್ಯನ ಗುರುವಿನ ಆಜ್ಞೆಯಿಂದ ಶಿವ, ಅಗ್ನಿ ಹಾಗೂ ಗುರುವಿನ ಸಮೀಪದಲ್ಲಿ ಭಕ್ತಿ ಭಾವದಿಂದ ಪ್ರತಿಜ್ಞಾಪೂರ್ವಕ ಕೆಳಗೆ ಬರದ ದೀಕ್ಷಾವಾಕ್ಯವನ್ನು ಉಚ್ಚರಿಸಲಿ. ನನಗೆ ಪ್ರಾಣಗಳು ತ್ಯಜಿಸುವುದು ಅಥವಾ ಶಿರವನ್ನು ಕಡಿದುಕೊಳ್ಳುವುದು ಒಳ್ಳೆಯದಿರಬಹುದು, ಆದರೆ ನಾನು ಭಗವಾನ್ ತ್ರಿಲೋಚನನ ಪೂಜೆ ಮಾಡದೆ ಎಂದಿಗೂ ಭೋಜನ ಮಾಡಲಾರೆ. ಮೋಹವು ದೂರವಾಗುವ ತನಕ ಅವನು ಭಗವಾನ್ ಶಿವನಲ್ಲೇ ನಿಷ್ಠೆಯನ್ನಿರಿಸಿ ಅವನಲ್ಲೇ ಆಶ್ರಿತನಾಗಿ ನಿಯಮಪೂರ್ವಕ ಅವನ ಆರಾಧನೆಯನ್ನು ಮಾಡುತ್ತಾ ಇರಲಿ. ಮತ್ತೆ ಭಗವಾನ್ ಶಿವನೇ ಅವನ ಯೋಗಕ್ಷೇಮವನ್ನು ನಡೆಸುವನು. ಹೀಗೆ ಮಾಡುವುದರಿಂದ ಆ ಶಿಷ್ಯನ ಹೆಸರು ಸಮಯ ಎಂದಾಗುವುದೋ ಅವನಿಗೆ ಶಿವಾಶ್ರಮದಲ್ಲಿ ನೆಲೆಸುವ ಅಧಿಕಾರ ಪ್ರಾಪ್ತವಾಗುತ್ತದೆ. ಅಲ್ಲಿ ಇರುವ ಶಿಷ್ಯನು ಗುರುವಿನ ಆಜ್ಞೆಯನ್ನು ಪಾಲಿಸುತ್ತಾ ಸದಾ ಅವನ ವಶದಲ್ಲೇ ಇರಬೇಕು. ಬಳಿಕ ಗುರುವು ಕರನ್ಯಾಸ ಮಾಡಿ ತನ್ನ ಕೈಯಲ್ಲಿ ಭಸ್ಮವನ್ನೆತ್ತಿಕೊಂಡು ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಆ ಭಸ್ಮ ಹಾಗೂ ರುದ್ರಾಕ್ಷವನ್ನು ಅಭಿಮಂತ್ರಿಸಿ ಶಿಷ್ಯನ ಕೈಗೆ ಕೊಡಲಿ. ಜೊತೆಗೆ ಮಹಾದೇವನ ಪ್ರತಿಮೆ ಅಥವಾ ಅವನ ಗೂಢ ಶರೀರ ಮತ್ತು ಯಥಾಸಂಭವದ ಪೂಜೆ, ಹೋಮ, ಜಪ, ಧ್ಯಾನ ಇವುಗಳ ಸಾಧನೆಗಳನ್ನು ಕೊಡಲಿ. ಆ ಶಿಷ್ಯನು ಶಿವಾಚಾರ್ಯನಿಂದ ದೊರೆತ ಆ ವಸ್ತುಗಳನ್ನು ಅವರ ಆಜ್ಞೆಯಂತೆ ಬಹಳ ಆದರದಿಂದ ಸ್ವೀಕರಿಸಲಿ. ಅವರ ಆಜ್ಞೆಯನ್ನು ಮೀರದಿರಲಿ. ಆಚಾರ್ಯರಿಂದ ದೊರೆತ ಎಲ್ಲ ವಸ್ತುಗಳನ್ನು ಭಕ್ತಿ ಭಾವದಿಂದ ತಲೆಯಲ್ಲಿರಿಸಿ ತೆಗೆದುಕೊಂಡು ಹೋಗಿ ಅದನ್ನು ರಕ್ಷಿಸಲಿ. ತನ್ನ ಅಭಿರುಚಿಗನುಸಾರವಾಗಿ ಮಠದಲ್ಲಿ ಅಥವಾ ಮನೆಯಲ್ಲಿ ಶಂಕರನ ಪೂಜೆಯನ್ನು ಮಾಡುತ್ತಾ ಇರಲಿ. ಇದಾದ ಬಳಿಕ ಗುರುವು ಭಕ್ತಿ, ಶ್ರದ್ಧೆ ಮತ್ತು ಬುದ್ಧಿಗನುಸಾರವಾಗಿ ಶಿಷ್ಯನಿಗೆ ಶಿವಾಚಾರ್ಯದ ಶಿಕ್ಷಣ ಕೊಡಲಿ. ಶಿವಾಚಾರ್ಯನು ಸಮಯಾಚಾರದ ವಿಷಯದಲ್ಲಿ ಹೇಳಿದುದನ್ನು ಕೊಟ್ಟು ಆಜ್ಞೆಯನ್ನು ಹಾಗೂ ಇನ್ನಿತರ ಮಾತುಗಳೆಲ್ಲವನ್ನು ಶಿಷ್ಯನು ಶಿರಸಾವಹಿಸಿಕೊಳ್ಳಲಿ. ಗುರುವಿನ ಆದೇಶದಂತೆಯೇ ಅವನು ಶಿವಾಗಮದ ಗ್ರಹಣ, ಪಠಣ, ಶ್ರವಣ ಮಾಡಲಿ. ತನ್ನಗಿಚ್ಛಾನುಸಾರವಾಗಿ ಇತರರ ಪ್ರೇರಣೆಯಿಂದಾಗಲಿ ಮಾಡದಿರಲಿ. ಈ ಪ್ರಕಾರ ನಾನು ಸಂಕ್ಷೇಪವಾಗಿ ಸಮಯಾಖ್ಯ ಸಂಸ್ಕಾರ ಸಮಯಾಚಾರದ ದೀಕ್ಷೆಯ ವರ್ಣನೆಯನ್ನು ಮಾಡಿದೆನು. ಇದು ಮನುಷ್ಯರಿಗೆ ಸಾಕ್ಷಾತ್ ಶಿವನ ಧಾಮವನ್ನು ದೊರಕಿಸಿಕೊಡುವುದರಲ್ಲಿ ಎಲ್ಲಕ್ಕಿಂತ ಉತ್ತಮ ಸಾಧನೆಯಾಗಿದೆ. ಅಧ್ಯಾಯ 16ರ ಮುಕ್ತಾಯ, 17ರ ಆರಂಭ. ಷೋಡಶ್ವ ದನದ ವಿಧಿ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಇದಾದ ಬಳಿಕ ಗುರುವು ಶಿಷ್ಯನ ಯೋಗ್ಯತೆಯನ್ನು ನೋಡಿ ಅವನ ಸಮಸ್ತ ಬಂಧನಗಳನ್ನು ನಿವೃತ್ತಿಗಾಗಿ ಷಡದ್ವ ಶೋಧನ ಮಾಡಲಿ. ಕಲಾ, ತತ್ವ, ಭುವನ, ವರ್ಣ, ಪದ ಮತ್ತು ಮಂತ್ರ ಇವು ಸಂಕ್ಷೇಪವಾಗಿ 6 ಆದ್ವಗಳು ಎಂದು ಹೇಳಲಾಗಿದೆ. ನಿವೃತ್ತಿಯೇ ಆದಿ 5 ಕಲೆಗಳನ್ನು ವಿದ್ವಾಂಸರು ಕಲಾದ್ವ ಎಂದು ಹೇಳುವರು. ಬೇರೆ 5 ಆದ್ವ ಈ 5 ಕಲೆಗಳಿಂದ ವ್ಯಾಪ್ತವಾಗಿವೆ. ಶಿವತತ್ವದಿಂದ ಹಿಡಿದು ಭೂಮಿಯವರೆಗೆ ಇರುವ
26 ತತ್ವಗಳನ್ನು ತತ್ವಾದ್ವ ಎಂದು ಹೇಳಲಾಗಿದೆ. ಇಲ್ಲಿ ಆದ್ವ ಶುದ್ಧ ಮತ್ತು ಅಶುದ್ಧ ಎಂಬ 2 ಭೇದದಿಂದ ಇದೆ. ಆಧಾರದಿಂದ ಹಿಡಿದು ಉನ್ಮಾನದವರೆಗೆ ಭುವನಾದ್ವ ಎಂದು ಹೇಳಲಾಗಿದೆ. ಇದು ಭೇದ ಮತ್ತು ಉಪಭೇದಗಳನ್ನು ಬಿಟ್ಟು 60 ಇವೆ. ಇವತ್ತು ವರ್ಣವುಳ್ಳ ರುದ್ರ ಸ್ವರೂಪವನ್ನು ವರ್ಣಾದ್ವ ಎಂಬ ಸನ್ನೆ ಕೊಡಲಾಗಿದೆ. ಪದಗಳಿಗೆ ಪದಾದ್ವ ಎಂದು ಹೇಳಲಾಗಿದೆ. ಅದರ ಅನೇಕ ಭೇದಗಳಿವೆ. ಎಲ್ಲಾ ಪ್ರಕಾರದ ಉಪಮಂತ್ರಗಳಿಂದ ಮಂತ್ರಾದ್ವ ಉಂಟಾಗುತ್ತದೆ. ಅದು ಪರಮ ವಿದ್ಯೆಯಿಂದ ವ್ಯಾಪ್ತವಾಗಿದೆ. ತತ್ವನಾಯಕ ಶಿವನ ಗಣನೆ ತತ್ವಗಳಲ್ಲಿ ಆಗುವುದಿಲ್ಲ. ಹಾಗೆಯೇ ಆ ಮಂತ್ರನಾಯಕ ಮಹೇಶ್ವರನ ಗಣನೆ ಮಂತ್ರಾದ್ವದಲ್ಲಿ ಆಗುವುದಿಲ್ಲ. ಕಲಾದ್ವ ವ್ಯಾಪಕವಾಗಿದೆ ಮತ್ತು ಇತರ ಆದ್ವಗಳು ವ್ಯಾಪಕವಾಗಿದೆ. ಇದನ್ನು ಸರಿಯಾಗಿ ತಿಳಿದವನು ಅಶ್ವಶೋಧನೆಯ ಅಧಿಕಾರಿಯಲ್ಲ. ಯಾರು 6 ಪ್ರಕಾರ ಆದ್ವಗಳ ರೂಪವನ್ನು ತಿಳಿದಿಲ್ಲವೋ ಅವನು ಅವುಗಳ ವ್ಯಾಪಕ ಭಾವವನ್ನು ತಿಳಿಯಲಾರನು. ಅದಕ್ಕಾಗಿ ಆದ್ವಗಳ ಸ್ವರೂಪವನ್ನು ಹಾಗೂ ಅವುಗಳ ವ್ಯಾಪಕ ಭಾವವನ್ನು ಸರಿಯಾಗಿ ತಿಳಿದುಕೊಂಡೇ ಆದ್ವ ಶೋಧನ ಮಾಡಬೇಕು. ಹಿಂದಿನಿಂದ ಕುಂಡಮಂಡಲದ ನಿರ್ಮಾಣ ಕಾರ್ಯವನ್ನು ಮಾಡಿ ಪೂರ್ವ ದಿಕ್ಕಿನಲ್ಲಿ 2 ಹಸ್ತ ಉದ್ದ ಅಗಲ ಕಲಶಮಂಡಲ ಮಾಡಲಿ. ಅನಂತರ ಶಿವಾಚಾರ್ಯರು ಶಿಷ್ಯ ಸಹಿತ ಸ್ನಾನ ಮಾಡಿ ನಿತ್ಯ ಕರ್ಮವನ್ನು ಪೂರೈಸಿ ಮಂಡಲದಲ್ಲಿ ಪ್ರವಿಷ್ಟನಾಗಿ ಹಿಂದಿನಂತೆಯೇ ಶಿವನನ್ನು ಪೂಜಿಸಲಿ. ಮತ್ತೆ ಅಲ್ಲಿ ಸಾಧಾರಣ 4 ಸೇರು ಅಕ್ಕಿಯ ಪಾಯಸವನ್ನು ಸಿದ್ಧಗೊಳಿಸಿ ಅದರಲ್ಲಿ ಅರ್ಧವನ್ನು ಪ್ರಭುವಿಗೆ ನೈವೇದ್ಯ ಮಾಡಿ ಉಳಿದರ್ಭವನ್ನು ಹೋಮಕ್ಕಾಗಿ ತೆಗೆದಿಡಬೇಕು. ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಿದ ಅನೇಕ ಬಣ್ಣಗಳಿಂದ ಅಲಂಕರಿಸಿದ ಮಂಡಲದಲ್ಲಿ ಗುರುವು 5 ಕಲಶಗಳನ್ನು ಸ್ಥಾಪಿಸಲಿ. 4 4 ದಿಕ್ಕುಗಳಿಗೆ ಇಟ್ಟು ಒಂದನ್ನು ಮಧ್ಯದಲ್ಲಿರಿಸಲಿ. ಆ ಕಲಶಗಳಲ್ಲಿ ಮೂಲ ಮಂತ್ರದ ನಮಃ ಶಿವಾಯ ಈ 5 ಅಕ್ಷರಗಳನ್ನು ಬಿಂದುನಾದದಿಂದ ಕೂಡಿಸಿ ಅವುಗಳಿಂದ ಕಲ್ಪವಿಧಿಯ ಜ್ಞಾನಿಯಾದ ಗುರು ಈಶಾನಾದಿ ಬ್ರಹ್ಮರನ್ನು ಸ್ಥಾಪಿಸಲಿ. ಮಧ್ಯದ ಕಲಶದಲ್ಲಿ ಓಂ ನಮಃ ಶಿವಾಯ, ಓಂ ಈಶಾನಾಯ ನಮಃ, ಈಶಾನಂ ಸ್ಥಾಪಯಾಮಿ ಎಂದು ಹೇಳಿ ಈಶನನ್ನು ಸ್ಥಾಪಿಸಲಿ. ಪೂರ್ವದ ಕಲಶದಲ್ಲಿ ಓಂ ತತ್ಪುರುಷಾಯ ನಮಃ ತತ್ಪುರುಷಂ ಸ್ಥಾಪಯಾಮಿ ಎಂದು ಹೇಳಿ ತತ್ಪುರುಷನ ದಕ್ಷಿಣ ಕಲಶದಲ್ಲಿ ಒಂದು ಅಗರೋಯ ನಮಃ ಅಗೋರಂ ಸ್ಥಾಪಯಾಮಿ ಎಂದು ಹೇಳಿ ಅಗೋರನ ಉತ್ತರ ಕಲಶದಲ್ಲಿ ಓಂ ವಾಂ ವಾಮದೇವಾಯ ನಮಃ ವಾಮದೇವಂ ಸ್ಥಾಪಯಾಮಿ ಎಂದು ಹೇಳಿ ವಾಮದೇವನನ್ನು ಸ್ಥಾಪಿಸಿ ಪಶ್ಚಿಮದ ಕಲಶದಲ್ಲಿ ಓಂ ಯಾಂ ಸದ್ಯೋಜಾತಾಯ ನಮಃ ಸದ್ಯೋಜಾತಂ ಸ್ಥಾಪಯಾಮಿ ಎಂದು ಹೇಳಿ ಸದ್ಯೋಜಾತವನ್ನು ಸ್ಥಾಪಿಸಬೇಕು. ಅನಂತರ ರಕ್ಷಾವಿಧಿಯನ್ನು ಮಾಡಿ ಮುದ್ರೆಗಳಿಂದ ಕಲಶಗಳನ್ನು ಅಭಿಮಂತ್ರಿಸಲಿ. ಬಳಿಕ ಹಿಂದಿನಂತೆಯೇ ಶಿವಾಗ್ನಿಯಲ್ಲಿ ಹೋಮವನ್ನು ಪ್ರಾರಂಭಿಸಬೇಕು. ಮೊದಲು ಹೋಮಕ್ಕಾಗಿ ತೆಗೆದಿರಿಸಿದ ಪಾಯಸದಿಂದ ಹವನ ಮಾಡಿ ಉಳಿದ ಶೇಷ ಭಾಗವನ್ನು ಶಿಷ್ಯನಿಗೆ ತಿನ್ನಲು ಕೊಡಲು ಮೊದಲಿನಂತೆಯೇ ಮಂತ್ರಗಳ ತರ್ಪಣದವರೆಗಿನ ಎಲ್ಲ ಕರ್ಮವನ್ನು ಮಾಡಿ ಪೂರ್ಣಾಹುತಿ ಹೋಮವನ್ನು ಮಾಡಿದ ಬಳಿಕ ಪ್ರದೀಪನಾ ಕರ್ಮ ಮಾಡಲಿ. ಪ್ರದೀಪನಾ ಕರ್ಮದಲ್ಲಿ ಓಂ ಹೂಂ ನಮಃ ಶಿವಾಯ ಪಟ್ ಸ್ವಾಹ ಎಂದು ಉಚ್ಚರಿಸಿ ಕ್ರಮವಾಗಿ ಹೃದಯಾದಿ ಅಂಗಗಳಿಗೆ 3 ಆಹುತಿಗಳನ್ನು ಕೊಡಬೇಕು. ಅಂಗಗಳಲ್ಲಿ ಹೃದಯ, ಶಿರ, ಶಿಖ, ಕವಚ, ನೇತ್ರತ್ರಯ ಮತ್ತು ಅಸ್ತ್ರ ಈ 6ರ ಗಣನೆ ಇದೆ. ಇವುಗಳಲ್ಲಿ ಒಂದೊಂದು ಅಂಗಕ್ಕೆ 3 ಬಾರಿ ಮಂತ್ರವನ್ನು ಹೇಳಿ 3 ಆಹುತಿಗಳನ್ನು ಕೊಡಬೇಕು. ಇವೆಲ್ಲದರ ಸ್ವರೂಪವನ್ನು ತೇಜಸ್ವಿ ರೂಪದಲ್ಲಿ ಚಿಂತಿಸಬೇಕು. ಇದಾದ ಬಳಿಕ ಬ್ರಾಹ್ಮಣ ಕನ್ಯೆಯು ತೆಗೆದ ಬಿಳಿಯ ನೂಲನ್ನು ಒಮ್ಮೆ ತ್ರಿಗುಣ ಮಾಡಿ ಪುನಃ ತ್ರಿಗುಣ ಮಾಡಬೇಕು. ಪುನಃ ಆ ಸೂತ್ರವನ್ನು ಅಭಿಮಂತ್ರಿಸಿ ಅದರ ಒಂದು ತುದಿಯನ್ನು ಶಿಷ್ಯನ ಜುಟ್ಟಿಗೆ ಕಟ್ಟಲಿ. ಶಿಷ್ಯನು ತಲೆಯನ್ನೆತ್ತಿ ನಿಂತುಕೊಂಡರೆ ಆ ನೂಲು ಕಾಲಿನ ಹೆಬ್ಬೆರಳನ್ನು ತಾಕುತ್ತಿರಬೇಕು. ನೂಲನ್ನು ಹೀಗೆ ತೂಗ ಹಾಕಿ ಅದರಲ್ಲಿ ಸುಷಮ್ನೆಯನ್ನು ಸಂಯೋಜಿಸಬೇಕು. ಮತ್ತೆ ಮಂತ್ರಜ್ಞನಾದ ಗುರು ಶಾಂತ ಮುದ್ರೆಯಿಂದ ಮೂಲ ಮಂತ್ರದಿಂದ 3 ಆಹುತಿಗಳನ್ನು ಕೊಟ್ಟು ಆ ನಾಡಿಯನ್ನು ಸೂತ್ರದಲ್ಲಿ ಸ್ಥಾಪಿಸಲಿ.